ನಟ ದರ್ಶನ್ಗೆ ಸಿಗುತ್ತಾ ಷರತ್ತುಬದ್ಧ ಬೇಲ್. ರೆಗ್ಯುಲರ್ ಬೇಲ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಏನೇನಾಗಿದೆ, ತಮ್ಮ ಒಂದು ಈಗಾಗಲೇ ತಮ್ಮ ಕಕ್ಷಿದಾರರು ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಇಲ್ಲ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇಸ್ನಲ್ಲಿ ಏನೆಲ್ಲ ಲೂಪ್ ಹೋಲ್ಸ್ ಇದೆ ಅದರ ಮೇಲೆ ಈಗ ನಾಗೇಶ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಕಿಡ್ನಾಪ್, ಹಲ್ಲೆ, ಕೊಲೆ ಮಾಡುವ ಉದ್ದೇಶ ಅಂತೂ ಖಂಡಿತ ಇರಲಿಲ್ಲ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ, ಅದರಲ್ಲೂ ಕಿಡ್ನಾಪ್ ಮಾಡುವ ಉದ್ದೇಶವೇ ಇರಲಿಲ್ಲ ಅಂತ ಹೇಳಿ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಸೆಕ್ಷನ್ 355, 201 ಜಾಮೀನು ನೀಡಬಹುದಾದ ಸೆಕ್ಷನ್ಗಳು, ಯಾವ್ಯಾವ ಸೆಕ್ಷನ್ಗಳ ಮೇಲೆ FIR ದಾಖಲಾಗಿದೆಯಲ್ಲ ಅದನ್ನ ಕೂಡ ಈಗ ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಪೋಸ್ಟ್ ಮಾರ್ಟಮ್ ವರದಿ ತಡ ಆಯ್ತಲ್ಲ, ಅದಕ್ಕೂ ಕೂಡ ಅವರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಈಗಾಗಲೇ SPP ಅವರು ಈ ಹಿಂದಿನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಲೇಟ್ ಆಯಿತು, ಯಾವ ಕಾರಣಕ್ಕಾಗಿ ಪೋಸ್ಟ್ ಮಾರ್ಟಮ್ ಲೇಟ್ ಆಯಿತು, ಅಲ್ಲಿ ಯಾರು ಅನ್ನೋದೇ ರೇಣುಕಾ ಸ್ವಾಮಿ ಮೊದಲು ಗೊತ್ತಿರಲಿಲ್ಲ. ಆ ನಂತರ ಆತನ ಸಂಬಂಧಿಕರಲ್ಲಿ, ಆತನ ಪೋಷಕರಲ್ಲಿ ಅವರೇನಾ ಅಂತ ಹುಡುಕುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಯಿತು. ಆಮೇಲೆ ಅವರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಾಯಿತು. ಇಷ್ಟೆಲ್ಲ ಪ್ರಾಸೆಸ್ ಇತ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಆದರೆ ಇದೀಗ ಮತ್ತೆ ಅದೇ ವಿಚಾರವನ್ನ ಈಗ ಪ್ರಸ್ತಾಪ ಮಾಡಿದ್ದಾರೆ ಸಿ.ವಿ. ನಾಗೇಶ್ ಅವರು. ಆ ನಂತರ ರೇಣುಕಾ ಸ್ವಾಮಿ ಮಾಡಿದಂತಹ ಮೆಸೇಜ್ ಅನ್ನ ತೋರಿಸಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಆತ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದ ಅನ್ನೋದರ ಜೊತೆಗೇನೆ ಆ ಒಂದು ಮೆಸೇಜ್ ಅನ್ನ ತುಂಬಾ ಕೆಟ್ಟದಾಗಿ ಮಾಡಿದ್ದ. ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ, ಇತರೆ ಹೆಣ್ಮಕ್ಕಳಿಗೂ ಕೂಡ ಇದೇ ರೀತಿಯಾಗಿ ಆತ ಮೆಸೇಜ್ ಅನ್ನ ಮಾಡಿದ್ದ. ನಿಮ್ಗೆ ನಾನು ತೋರಿಸಿರೋದು ಕೇವಲ ಸ್ಯಾಂಪಲ್ ಅಷ್ಟೇ. ತುಂಬಾ ಮಹಿಳೆಯರಿಗೆ ಈ ರೀತಿಯಾಗಿ ಆತ ಮೆಸೇಜ್ ಅನ್ನ ಮಾಡಿದ್ದ. ಸರಸ್ವತಿ ನಾಡು, ಶಾರದೆಯ ನಾಡಲ್ಲಿ ಇರುವಂತಹ ಆತ ಆ ರೀತಿಯಾಗಿ ಮೆಸೇಜ್ ಅನ್ನ ಮಾಡಿದ್ದಾನೆ. ಜೂನ್ 8ರಂದು ರೇಣುಕಾ ಸ್ವಾಮಿಯನ್ನ ಕರೆತಂದಿದ್ದಾರೆ. RR ನಗರದ ಶೆಡ್ಗೆ, ಅಂದ್ರೆ ಪಟ್ಟಣಗೆರೆ ಶೆಡ್ಗೆ ಕರೆತರಲಾಗಿದೆ. ಜೂನ್ 9ರಂದು ಮೋರಿಯ ಪಕ್ಕದಲ್ಲಿ ಶವ ಸಿಕ್ಕಿದೆ ರೇಣುಕಾ ಸ್ವಾಮಿಯದ್ದು. ಆದ್ರೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ಇಲ್ಲಿ ಏನ್ ಮಾಡಿದ್ರು ಪೊಲೀಸರು, ಆಗ ಅದನ್ನ ಅಸಹಜ ಸಾವು ಅಂತ ದಾಖಲಿಸಬಹುದಾಗಿತ್ತು. ಆದ್ರೆ ಸೆಕ್ಷನ್ 301 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಜೂನ್ 9ರಂದು ಪೋಸ್ಟ್ ಮಾರ್ಟಮ್ ಕೂಡ ಆಗಿಲ್ಲ. 8ರಂದು ಆಗಿರೋದು, 9ನೇ ತಾರೀಕು ಮಾಹಿತಿ ಗೊತ್ತಿರುತ್ತೆ, ಆದ್ರೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಆನಂತರ ರಿಪೋರ್ಟ್ ಯಾವಾಗ ಬಂದಿರೋದು, 1 ತಿಂಗಳ ಬಳಿಕ ಮರಣೋತ್ತರ ವರದಿ ಬಂದಿದೆ. ಇಲ್ಲಿ ಈಗ ದರ್ಶನ್ ಮೇಲೆ ಕಿಡ್ನಾಪ್, ಸಾಕ್ಷಿನಾಶ, ಕೊಲೆಯ ಆರೋಪವನ್ನ ಹೊರಿಸಲಾಗಿದೆಯಲ್ಲ, ಇದರಲ್ಲಿ 355, 201 ಈ ಎಲ್ಲ ಸೆಕ್ಷನ್ಗಳು ಜಾಮೀನನ್ನ ಕೊಡಬಹುದಾದಂತಹ ಸೆಕ್ಷನ್ಗಳು. ಹಾಗಾಗಿಯೇ ನಾವು ಹೀಗೆ ಜಾಮೀನು ಕೊಡಿ ಅಂತ ಕೇಳ್ತಾ ಇಲ್ಲ, ಷರತ್ತುಬದ್ಧ ಜಾಮೀನನ್ನ ಕೇಳ್ತಾ ಇದ್ದೀವಿ. ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶವೇ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಕಿಡ್ನಾಪ್ ಅಂತ ಏನ್ ಸೆಕ್ಷನ್ ಹಾಕಿದಾರಲ್ಲ, ಕಿಡ್ನಾಪ್ ಇಲ್ಲಿ ಅನ್ವಯೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒತ್ತಡ ಹೇರಿ ಕರ್ಕೊಂಡು ಬಂದ್ರೆ ಅದು ಕಿಡ್ನಾಪ್. ಆತನ ಮೇಲೆ ಯಾವುದೇ ರೀತಿಯಂತ ಒತ್ತಡ ಹಾಕಿರ್ಲಿಲ್ಲ. ಆತನನ್ನ ಒತ್ತಡ ಹೇರಿ ಇಲ್ಲಿ ಕರ್ಕೊಂಡು ಬಂದಿಲ್ಲ. ಒತ್ತಡ ಹೇರಿ ಕರ್ಕೊಂಡು ಬಂದಿರೋ ಬಗ್ಗೆ ಸಾಕ್ಷ್ಯಗಳು ಕೂಡ ಇಲ್ಲ. ಈಗಾಗಲೇ ಚಾರ್ಜ್ ಶೀಟ್ ಕೊಟ್ಟಿದಾರಲ್ಲ, ಅದರಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳಿಲ್ಲ. ಸೊ ಆಗ ಹೇಳ್ತಾರೆ ನ್ಯಾಯಾಧೀಶರು, ಇವೆಲ್ಲ ನಾನ್ ಬೇಲೆಬಲ್ ಆಫೆನ್ಸ್ ಬಿಡಿ ಅಂತ ಹೇಳಿ ನ್ಯಾಯಾಧೀಶರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಸಿ.ವಿ. ನಾಗೇಶ್ ಹೇಳ್ತಾರೆ, ಹೌದು ಮೈ ಲಾರ್ಡ್ ಅಂತ ಹೇಳ್ತಾರೆ ಸಿ.ವಿ. ನಾಗೇಶ್ ಅವರು. ಈಗ 2 ಕೊಂಬೆಗಳನ್ನ ಸೀಸ್ ಮಾಡಿದ್ದಾರೆ, ಅವರಿಗೆ ಹೊಡೆದಿದ್ದು ಅಂತ ಹೇಳಿ ರೇಣುಕಾ ಸ್ವಾಮಿಗೆ. ಸೊ ನಮ್ ಕಡೆ ದನ, ಎಮ್ಮೆ ಓಡಿಸುವಂತಹ ಕೊಂಬೆಗಳಿರುತ್ತಲ್ಲ, ಅವುಗಳನ್ನ ಓಡಿಸೋದಕ್ಕಿರುತ್ತಲ್ಲ, ಅಂತಹ ಕೊಂಬೆಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ ಸಿ.ವಿ. ನಾಗೇಶ್ ಅವರು. ಸೊ ಇಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ, ಯಾವ ರೀತಿಯಾಗಿ ಇಡೀ ಒಂದು ಚಾರ್ಜ್ ಶೀಟ್ ನಲ್ಲಿ ಹೇಗೆ ಇವರು ವಿಚಾರಣೆ ಮಾಡಿದ್ದಾರೆ ಅನ್ನುವಂತಹ ಲೋಪದೋಷಗಳನ್ನ ಇಟ್ಟುಕೊಂಡು ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮಧ್ಯಂತರ ಜಾಮೀನನ್ನ ಈಗ ಕೊಡಿಸಿ ಆಗಿದೆ. ಈಗ ಏನಿದ್ರು ರೆಗ್ಯುಲರ್ ಬೇಲಿಗೆ ಸಂಬಂಧಪಟ್ಟ ಹಾಗೆ. ಸೊ ಮೃತದೇಹ ಶಿಫ್ಟ್ ಮಾಡಿದ್ರೆ ಸಾಕ್ಷ್ಯ ನಾಶ ಅಲ್ಲ, ಅದು ಮೃತದೇಹ ಸುಟ್ರೆ ಮಾತ್ರ ಸಾಕ್ಷ್ಯ ನಾಶ ಆಗತ್ತೆ ಅಂತ ಈಗ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಪೊಲೀಸರು CCTV ಬೇಕು ಅಂತ ತಗೊಂಡಿದ್ದಾರೆ. ಇಲ್ಲಿ ಬಾರ್ ಕ್ಯಾಶಿಯರ್ಗೆ ರೇಣುಕಾ ಸ್ವಾಮಿ ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಇನ್ನು ಜೂನ್ 12ಕ್ಕೆ ಶೆಡ್ ಮಹಜರಾಗಿದೆ. ಯಾವಾಗ ಆಗ್ಬೇಕಾಗಿತ್ತು, 8ನೇ ತಾರೀಕು ಆಗಿರೋದು ಘಟನೆ, 9ನೇ ತಾರೀಕು ಗೊತ್ತಾಗಿದೆ. 12ನೇ ತಾರೀಕು ಇವರು ಇಲ್ಲಿ ಶೆಡ್ ನಲ್ಲಿ ಮಹಜರು ಮಾಡ್ತಾರೆ. ವೆಪನ್ಗಳನ್ನ ಪೊಲೀಸರು ವಶಕ್ಕೆ ಪಡಿತಾರೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ದೋಷ ಆಗಿದೆ ಅನ್ನೋದನ್ನ ನೀವೇ ಗಮನಿಸಬೇಕು ಅಂತ ಹೇಳ್ತಾರೆ ಸಿ.ವಿ. ನಾಗೇಶ್ ಅವರು.
ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅನೇಕ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಸಾಕ್ಷ್ಯನಾಶ ಆಗಿಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ಈಗ 12ನೇ ತಾರೀಕನ್ನ ಮೆನ್ಷನ್ ಮಾಡ್ತಾರಲ್ಲ CB ನಾಗೇಶ್ ಅವರು, ಆಗ ಕೇಳ್ತಾರೆ ನ್ಯಾಯಾಧೀಶರು, ಅಲ್ಲಿವರೆಗೂ ಹೋಗೇ ಇರ್ಲಿಲ್ವಾ ಪೊಲೀಸರು ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ, 12ನೇ ತಾರೀಕುವರೆಗೂ ಇವರು ಹೋಗೇ ಇಲ್ಲ. 9ರಂದೇ ಇವರಿಗೆ ಮಾಹಿತಿ ಇರತ್ತೆ ಯಾರು ಇರ್ತಾರೆ, ಅಂದ್ರೆ ಯಾರು ಈ ಒಂದು ತನಿಖಾಧಿಕಾರಿಗಳು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. PSI ಇರ್ತಾರೆ, PSIಗೆ ಎಲ್ಲ ಮಾಹಿತಿ ಇರುತ್ತೆ. ಇಲ್ಲಿ ವಿನಯ್ ಹೆಸರನ್ನ ಕೂಡ ಮೆನ್ಷನ್ ಮಾಡಲಾಗತ್ತೆ. ಆದ್ರೆ ಟೈಮ್ ತಗೊಂಡು ಸಾಕ್ಷಿಗಳನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಪೊಲೀಸರು. ಇದು ಕ್ರಿಯೇಟ್ ಫ್ಯಾಬ್ರಿಕೇಟ್ ಮಾಡಿರುವಂತಹ ಪಂಚನಾಮೆ. ಎಲ್ಲೆಲ್ಲಿ ಯಾವ ರೀತಿಗೆ ಫಿಕ್ಸ್ ಮಾಡಬೇಕು ಆ ರೀತಿಯಾಗಿ ಫಿಕ್ಸ್ ಮಾಡಿದ್ದಾರೆ ಅನ್ನುವ ವಿಚಾರವನ್ನ CB ನಾಗೇಶ್ ಅವರು ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಏನ್ ಲೋಪ ಇದೆ, ಎಲ್ಲಿ ದೋಷಗಳನ್ನ ಮಾಡಿದ್ದಾರೆ ಅವರು, ಯಾವ ಕಾರಣಕ್ಕಾಗಿ ಬೇಕಂತಾನೆ ಫಿಕ್ಸ್ ಮಾಡಿದ್ದಾರೆ, ಈ ವಿಚಾರವನ್ನ ಕೂಡ ಈಗ ಆ ರೀತಿಯಾಗಿ ಮೆನ್ಷನ್ ಮಾಡುವಂತಹ ಪ್ರಯತ್ನವನ್ನ CB ನಾಗೇಶ್ ಅವರು ಮಾಡ್ತಾರೆ. ಇನ್ನು ರಕ್ತದ ಕಲೆ ಇರುವಂತಹ ಲಾಠಿ ಹಾಗೇನೆ ವಾಟರ್ ಬಾಟಲ್ಗಳ ಬಗ್ಗೆ ಕೂಡ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮರದ ಕೊಂಬೆಯನ್ನ ಸೀಸ್ ಮಾಡಿದ್ದಾರೆ. ಅವೆಲ್ಲವನ್ನ ಕೂಡ ರಕ್ತದ ಕಲೆ ಇರುವಂತಹ ನೈಲಾನ್ ಹಗ್ಗವನ್ನ ಕೂಡ ಸೀಸ್ ಮಾಡ್ತಾರೆ ಇವರು. ಹಾಗಾದ್ರೆ ಜೂನ್ 12ರವರೆಗೂ ಕೂಡ ಇವರು ಸ್ಥಳಕ್ಕೆ ಹೋಗಿಲ್ಲ. ಆ ನಂತರ ಇವೆಲ್ಲವನ್ನ ಕೂಡ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಯಾವ ರೀತಿಯಾಗಿ ನಾವು ಈ ಪ್ರಕರಣವನ್ನ ಪೊಲೀಸರು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ಈಗ ದನಗೆ ಅಥವಾ ದನನೋ ಹಸುಗಳನ್ನ ಓಡಿಸುವಂತಹ ಮರದ ಕೊಂಬೆಗಳಿದೆಯಲ್ಲ ಅದನ್ನ ಕೂಡ ಇವರು ಅಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ ಅನ್ನುವ ವಿಚಾರವನ್ನ ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ರೆಗ್ಯುಲರ್ ಬೇಲನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ CB ನಾಗೇಶ್ ಅವರು ಪ್ರಬಲವಾಗಿ ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ SPP ಆಕ್ಷೇಪ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಸಾಕ್ಷ್ಯ ಆಗಿರ್ಬೋದು, ಮಾಡಿರುವಂತಹ ತನಿಖೆಯ ಲೋಪದೋಷಗಳನ್ನೇ ಇಟ್ಟುಕೊಂಡು ಇಲ್ಲಿ ನ್ಯಾಯಾಧೀಶರ ಗಮನ ಸೆಳೆಯುವಂತಹ ಪ್ರಯತ್ನವನ್ನ CB ನಾಗೇಶ್ ಅವರು ಮಾಡ್ತಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಒಂದು ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಿರುವಂತದ್ದು. ಈಗ ದರ್ಶನ್ ಪರವಾಗಿ ಹಿರಿಯ ವಕೀಲ CB ನಾಗೇಶ್ ಅವರು ಕೂಡ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ತನಿಖೆ ವೇಳೆ ಆಗಿರುವಂತಹ ಒಂದು ಏನು ತನಿಖೆ ವೈಖರಿ ಏನಿದೆ ಆ ಒಂದು ವೈಖರಿಯ ಒಂದು ಆಧಾರದ ಮೇಲೆ ಈಗ CB ನಾಗೇಶ್ ಅವರು ಕೆಲವು ಅಂಶಗಳನ್ನ ಮುಂದೆ ಇಟ್ಟು ಒಂದು ವಾದ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಕಿಡ್ನಾಪ್, ಕೊಲೆ ಮತ್ತೆ ಸಾಕ್ಷಿ ನಾಶ ಈ ಒಂದು 3 ಅಂಶಗಳ ಕುರಿತಂತೆ ಒಂದು ವಿಚಾರಣೆ ಏನು ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಸಾಕ್ಷಿ ನಾಶ ಮಾಡುವಂತದ್ದು ಮತ್ತೆ ಕಿಡ್ನಾಪ್ ನಲ್ಲಿ ಏನು ತಮ್ಮ ಕಕ್ಷಿದಾರರ ಪಾತ್ರ ಯಾವುದೇ ರೀತಿಯಲ್ಲೂ ಕೂಡ ಇರಲಿಲ್ಲ. ಯಾಕಂದ್ರೆ ಕಿಡ್ನಾಪ್ ಮಾಡಬೇಕಾದ್ರೆ ಯಾವುದೇ ವ್ಯಕ್ತಿಯನ್ನ ಒತ್ತಡ ಏರಿ ಆತನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರಬೇಕಾಗುತ್ತೆ. ಆದ್ರೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರಬೇಕಾದ್ರೆ ಆತನ ಮೇಲೆ ಯಾವುದೇ ರೀತಿಯ ಒಂದು ಒತ್ತಡವೂ ಕೂಡ ಇರಲಿಲ್ಲ. ಯಾಕಂದ್ರೆ ಆತ ತನ್ನ ತಂದೆಗೆ ಒಂದು ಮಾಹಿತಿಯನ್ನು ಕೊಟ್ಟಾಗ ಆತ ತನ್ನ ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತಾ ಇದ್ದೀನಿ, ಸಂಜೆ ವೇಳೆಗೆ ಮನೆಗೆ ಬರ್ತೀನಿ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾನೆ. ಅದೇ ಒಂದು ವಿಚಾರವನ್ನ ಏನು ಆತನ ತಂದೆ ಕಾಶಿನಾಥ ಅವರು ತಮ್ಮ ವಿಚಾರಣೆ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಆತ ಊಟಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ ಅಂತ ಹೇಳಿ ಹೊರಗಡೆ ಹೊರಟಿದ್ದ ಅಂತ ಹೇಳಿ ಕೂಡ ಅವರ ತಂದೆನೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಏನು ಬಾರ್ ನಲ್ಲಿ ಅವರು ಊಟಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ಆ ಒಂದು ಬಾರ್ನ ಒಂದು ಕ್ಯಾಶಿಯರ್ ಏನಿದ್ರೆ ಆತನ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದರೆ ಅಲ್ಲೂ ಕೂಡ ಆತನನ್ನ ಕಿಡ್ನಾಪ್ ಮಾಡಿರೋ ಬಗ್ಗೆ ಆ ಒಂದು ಬಾರ್ ಕ್ಯಾಶಿಯರ್ ಕೂಡ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಅದರಿಂದ ಇದು ಕಿಡ್ನಾಪ್ ಸೆಕ್ಷನ್ ಈ ಒಂದು ಪ್ರಕರಣಕ್ಕೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಕೂಡ ಒಂದು ವಾದವನ್ನ ಮಂಡಿಸ್ತಾ ಇರೋದು. ಯಾಕಂದ್ರೆ ಇಲ್ಲಿ ಬಲವಂತವಾಗಿ ಕಿಡ್ನಾಪ್ ಮಾಡಿ ಆತನ ಕರ್ಕೊಂಡು ಬಂದಿದ್ರೆ ಅದು ಕಿಡ್ನಾಪ್ ಆಗ್ತಾ ಇತ್ತು. ಆದ್ರೆ ಆತನ ಮೇಲೆ ಯಾವುದೇ ರೀತಿಯ ಒಂದು ಒತ್ತಡವನ್ನು ಕೂಡ ಹಾಕದೆ ಇಲ್ಲಿ ಆತನನ್ನ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿರುವಂತದ್ದು. ನಂತರ 9ನೇ ತಾರೀಕು ಬೆಳಿಗ್ಗೆ ಮೃತದೇಹ ಒಂದು ಮೋರಿಯ ಪಕ್ಕದಲ್ಲಿ ಪತ್ತೆಯಾಗಿದೆ. ಆದ್ರೆ ಅದು ಅಪರಿಚಿತ ಶವ ಅಂತೇಳಿ ಅಲ್ಲಿಂದ ಸೆಕ್ಯೂರಿಟಿ ಗಾರ್ಡ್ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಪೊಲೀಸರು ಅದನ್ನ ಅಸಹಜ ಸಾವು ಅಂತೇಳಿ ಒಂದು ಕೇಸನ್ನ ರಿಜಿಸ್ಟರ್ ಮಾಡಬಹುದಾಗಿತ್ತು. ಆದ್ರೆ ಕೊಲೆ ಅಂತೇಳಿ ಅದನ್ನ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆಯನ್ನ ಮಾಡಿದ್ದಾರೆ ಅಂತೇಳಿ ತಮ್ಮ ವಾದದಲ್ಲಿ ಕೆಲವು ಅಂಶಗಳನ್ನ CB ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇರೋದು. ಇನ್ನು ಉಳಿದಂತೆ ಈ ಒಂದು ಕೊಲೆ ವಿಚಾರಕ್ಕೆ ಬಂತಂದ್ರೆ ಈ ಒಂದು ಶೆಡ್ ನಲ್ಲಿ ಕೊಲೆ ಆಗಿರೋ ಬಗ್ಗೆ ಪೊಲೀಸರು ಏನು 8ನೇ ತಾರೀಕು ಕೊಲೆ ಆಗಿರುತ್ತೆ. ಆದ್ರೆ 9ನೇ ತಾರೀಕು ಕೆಲವು ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ. ಆ ನಂತರ 12ನೇ ತಾರೀಕು ಹೋಗಿ ಮಹಾಜರು ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. 3 ದಿನ ಅಲ್ಲಿ ಅವರು ಶೆಡ್ಗೆ ಹೋಗಿರೋದಿಲ್ಲ ಅಂತೇಳಿ ಕೆಲವು ಅಂಶಗಳನ್ನ ಕೂಡ ಉಲ್ಲೇಖ ಮಾಡ್ತಿರೋದು. ಯಾಕಂದ್ರೆ 3 ದಿನದ ನಂತರ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಕೆಲವು ಲಾಠಿ ಮತ್ತೆ ಒಂದು ರಿಪೀಸ್ ಅನ್ನ ಪತ್ತೆ ಮಾಡ್ತಾರೆ. ಇವೆಲ್ಲವೂ ಕೂಡ ಹಳ್ಳಿ ಕಡೆ ಒಂದು ದನಗಳನ್ನ ಹೊಡೆಯೋದಕ್ಕೆ ಬಳಸುವಂತ ಒಂದು ಲಾಠಿ ಆಗಿರುತ್ತೆ. ಅದ್ರಲ್ಲಿ ಹೊಡೆದ್ರೆ ಬಾಸುಂಡೆ ಬರುತ್ತೆ, ಸಾಯೋದಕ್ಕೆ ಯಾವ ರೀತಿ ಸಾಯೋದು ಹೇಗಾಗುತ್ತೆ ಅಂತ ಹೇಳಿ ಕೂಡ CB ನಾಗೇಶ್ ಅವರು ತಮ್ಮ ವಾದದಲ್ಲಿ ಕೆಲವು ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ.
ಅದರಿಂದ ಇಲ್ಲಿ ಕೊಲೆ ಮಾಡುವಂತ ಉದ್ದೇಶದಿಂದ ಆತನನ್ನ ಕರ್ಕೊಂಡು ಬಂದಿರಲಿಲ್ಲ, ಮತ್ತೆ ಕಿಡ್ನಾಪ್ ಕೂಡ ಆಗಿರ್ಲಿಲ್ಲ ಅಂತ ಹೇಳಿ ಕೂಡ ಈಗ ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಮಾಡ್ತಾ ಇರೋದು. ಈಗ ಸುದೀರ್ಘವಾಗಿ ಈ ಒಂದು ಏನು ಆರೋಪಿ ದರ್ಶನ್ ಪರವಾಗಿ ಈಗ ಸಿ.ವಿ. ನಾಗೇಶ್ ಅವರು ಕೂಡ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟ್ಸ್ಗೆ ಮುನಿರಾಜ್. ಸೊ ಈಗ ಗಮನಿಸ್ತಾ ಇದ್ವಲ್ಲ, ಸಿ.ವಿ. ನಾಗೇಶ್ ಅವರು ಯಾವ ರೀತಿಯಾಗಿ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಈ ಒಂದು ವಾದ ಮಂಡನೆ. ಎಸ್ಪೆಷಲಿ ನಾವು ಗಮನಿಸಬೇಕಾಗಿರೋದು ಇಲ್ಲಿ ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನ ಮಾಡಿದ್ರು, ಆ ತನಿಖಾ ವೈಖರಿಯ ವಿಚಾರದ ಬಗ್ಗೆ ಕೂಡ ಈಗಾಗಲೇ ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿ ಸಿ.ವಿ. ನಾಗೇಶ್ ಅವರು ಏನೇನು ಲೋಪ ಆಗಿದೆ, ಯಾವ ರೀತಿಯಾಗಿ ಈ ಒಂದು ತನಿಖೆ ಸಾಗಿದೆ ಅನ್ನೋದ್ರ ಬಗ್ಗೆ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೇಗಾಯ್ತು ಈ ತನಿಖೆ, ಯಾವ ರೀತಿಗೆ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಪ್ರಯತ್ನದಲ್ಲಿ ಪೊಲೀಸರು ಎಡವಿದ್ದಾರೆ, ಬೇಕಂತಾನೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿದಾರಾ, ಸಾಕ್ಷಿಗಳನ್ನ ಮಾಡಿದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಈಗ ಹೇಳುವಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬಹುದು. ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ನಾವು ಗಮನಿಸಿದ್ವಲ್ಲ, ಒಂದು ಸಾಕ್ಷ್ಯನಾಶದ ವಿಚಾರ, ಕೊಲೆಯ ವಿಚಾರ, ಮತ್ತೊಂದು ಕಡೆ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಬೇಕು ಅನ್ನುವಂತಹ ವಿಚಾರ, ಕಿಡ್ನಾಪ್ ಮಾಡಿದಂತಹ ವಿಚಾರ, ಇವೆಲ್ಲವನ್ನ ಇಟ್ಟುಕೊಂಡು ಇಲ್ಲಿ ಕಿಡ್ನಾಪ್ ಅಂದ್ರೆ ಯಾವ ರೀತಿ ಆಗಿರುತ್ತೆ, ಒತ್ತಡವನ್ನ ಹೇರಿ ಅವರನ್ನ ಕರ್ಕೊಂಡು ಬಂದಿದ್ದಾರಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಅನ್ನ ತಗೊಂಡಿದ್ದಾರೆ. ಒಂದ್ ಕಡೆ ಅವರ ತಂದೆ ಕಾಶಿನಾಥ್ ಅವರ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಅವ್ರು ಬರುವಂತಹ ಸಂದರ್ಭದಲ್ಲಿ ಒಂದ್ ಕಡೆ ಬಾರ್ಗೆ ಹೋಗಿರ್ತಾರೆ, ಆ ಬಾರ್ ಕ್ಯಾಶಿಯರ್ನ ಸ್ಟೇಟ್ಮೆಂಟ್ ಅನ್ನ ತಗೋತಾರೆ. ಅದನ್ನೇ ನಾವು ಗಮನಿಸೋಣ. ಇಲ್ಲಿ ಕಾಶಿನಾಥ್ ಅವರೇ ಹೇಳ್ತಾರೆ, ನನ್ನ ಮಗ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋದವನು ಸಂಜೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ ಅನ್ನೋದನ್ನ ಅವ್ರು ಮೆನ್ಷನ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಕಿಡ್ನಾಪ್ ಹೇಗಾಗತ್ತೆ? ಅವ್ರು ಹೇಳ್ಬೇಕಲ್ಲ, ನಾನು ಎಲ್ಲೋ ಇದ್ದೀನಿ, ಯಾರೋ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಾದ್ರೆ ಹೇಳ್ಬೇಕು. ಇಲ್ಲ, ಅವರೇ ಹೇಳುವ ಹಾಗೆ ನನ್ನ ಮಗ ಊಟಕ್ಕೆ ಹೋಗ್ತೀನಿ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಹಾಗಾದ್ರೆ ಒತ್ತಡ ಅಂತ ಎಲ್ಲಿ ಬಂತು? ಯಾರಾದ್ರೂ ಒತ್ತಡಕ್ಕೆ ಮಾಡೋದು ಹೋದ್ನಾ? ಖಂಡಿತ ಇಲ್ಲ. ಇಲ್ಲಿ ಕಿಡ್ನಾಪ್ ಹೇಗಾಗತ್ತೆ ಹಾಗಾದ್ರೆ? ಮತ್ತೊಂದ್ ಕಡೆ ಬಾರ್ನಲ್ಲಿ ಅವರು ಊಟಕ್ಕೆ ಹೋಗಿರ್ತಾರೆ, ಅಲ್ಲಿ ಆತನೇ ಪೇ ಮಾಡಿರ್ತಾನೆ. ಆಗ ಕ್ಯಾಶಿಯರ್ ಹೇಳ್ತಾರೆ, ಯಾರು ಅನ್ನೋದೇ ಗೊತ್ತಿರೋದಿಲ್ಲ, ರೇಣುಕಸ್ವಾಮಿ ಅನ್ನೋ ಅಂತ ಒಬ್ಬ ವ್ಯಕ್ತಿಯ ಯಾರು ಅನ್ನೋದೇ ಬಾರ್ ಕ್ಯಾಶಿಯರ್ಗೆ ಗೊತ್ತಿರೋದಿಲ್ಲ. ಅಲ್ಲಿ ಹಣವನ್ನ ಒತ್ತಾಯಪೂರ್ವಕವಾಗಿ ಕೊಡಿಸಲಾಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಅಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾರೆ, ಜೊತೆಗೆ ಅಲ್ಲಿನ CCTV ಫುಟೇಜ್ಗಳನ್ನು ತೆಗೆದುಕೊಳ್ತಾರೆ. ಹಾಗಾದ್ರೆ ಇಲ್ಲಿ ಒತ್ತಡ ಎಲ್ಲಿ ಬಂತು? ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬಂದ್ರೆ, ಒತ್ತಡವನ್ನ ಹೇರಿ ಕರ್ಕೊಂಡು ಬಂದ್ರೆ ಇಲ್ಲಿ ಕಿಡ್ನಾಪ್ ಅಂತ ಆಗತ್ತೆ. ಇಲ್ಲಿ ಕಿಡ್ನಾಪ್ ಆದಂತಹ ಅಂಶಗಳೇ ಇಲ್ಲ ಅನ್ನೋದನ್ನ ಕೂಡ ಈಗ ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಜೊತೆಗೆ ಈಗಾಗಲೇ ಪೊಲೀಸರು FIR ಅಲ್ಲಿ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಿದಾರಲ್ಲ, ಆ ಸೆಕ್ಷನ್ಗಳ ಮೇಲೆ ಕೂಡ ಈಗಾಗಲೇ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಕೊಲೆ ಆಗಿರ್ಬೋದು, ಕಿಡ್ನಾಪ್ ಆಗಿರ್ಬೋದು, ಅದರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡಿರುವಂತಹ ವಿಚಾರ ಹೇಗಾಗತ್ತೆ ಸಾಕ್ಷ್ಯನಾಶ ಅನ್ನೋದನ್ನ ಕೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಕಾರಣ ಈಗಾಗಲೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ, ಎಲ್ಲೂ ಕೂಡ ಸುಟ್ಟಿಲ್ಲ ಇವರು, ಆ ಬಾಡಿನೇ ನಾಶ ಮಾಡಿಲ್ಲ ಅನ್ನೋದನ್ನ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಾಕ್ಷ್ಯನಾಶ ಆಗಿಲ್ಲ. ಇನ್ನು ಈ ವಿಚಾರದಲ್ಲಿ 10/6/2024 ಕೆಲವರು ಸರೆಂಡರ್ ಆಗ್ತಾರೆ. A4, A15, A16, A17 ಅಂದ್ರೆ ಈ ಎಲ್ಲ ಆರೋಪಿಗಳು ಸರೆಂಡರ್ ಆಗ್ತಾರೆ. ಅವರೇ ಬಂದು ವಾಲಂಟರಿಯಾಗಿ ಬಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಸರೆಂಡರ್ ಆದ 4 ಆರೋಪಿಗಳ ಸ್ವ ಇಚ್ಛಾ ಹೇಳಿಕೆಯನ್ನ ಕೂಡ ಸಿ.ವಿ. ನಾಗೇಶ್ ಆಗ ಓದ್ತಾರೆ, ಏನೇನು ಹೇಳಿಕೆಗಳನ್ನ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ಆರೋಪಿ 4ರ ಹೇಳಿಕೆ 10ನೇ ತಾರೀಕು ದಾಖಲು ಮಾಡಲಾಗಿದೆ. ಈಗ ಅವತ್ತೇ ಗೊತ್ತಾಗಿದೆ, 8ನೇ ತಾರೀಕು ಆಗಿರೋದು, 9ನೇ ತಾರೀಕು ಪೊಲೀಸರಿಗೆ ಮಾಹಿತಿ ಇತ್ತು ಈ ತರ ಆಗಿದೆ ಅಂತ. ಅದರಲ್ಲೂ ಕೂಡ ಅಸಹಜ ಸಾವು ಅಂತ ಹೇಳಿ ಎಲ್ಲೂ ದಾಖಲಿಸಿಕೊಳ್ಳಲಿಲ್ಲ ಪೊಲೀಸರು, ಕೊಲೆ ಅಂತ ಹೇಳಿ ಅಲ್ಲಿ ದಾಖಲಿಸಿಕೊಳ್ತಾರೆ. ಅದರ ಉದ್ದೇಶ ಏನು ಅನ್ನೋದನ್ನ ಕೂಡ ಕೇಳ್ತಾ ಇದ್ದಾರೆ. ಇನ್ನು 10ನೇ ತಾರೀಕು ಈಗ ಆರೋಪಿ 4ರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅವತ್ತೇ ಪೊಲೀಸರಿಗೆ ಗೊತ್ತಾಗಿದೆ, ಆದ್ರೆ ಘಟನಾ ಸ್ಥಳ ಎಲ್ಲಿ ಅನ್ನೋದು ಗೊತ್ತಾಗಿದೆ. ಆದ್ರೆ ಇವರು ಹೋಗಿದ್ದು ಯಾವಾಗ? 12ನೇ ತಾರೀಕು. 10ನೇ ತಾರೀಕಿನಂದು ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಂಡು 9ನೇ ತಾರೀಕೆ ಇವರಿಗೆ ವಿಚಾರಗಳು ಗೊತ್ತಾದ್ರೂ ಕೂಡ ಹೋಗಿದ್ದು ಜೂನ್ 12ನೇ ತಾರೀಕು. ಸೊ ಅಲ್ಲಿ ಹೋಗ್ತಾರೆ, ಮಹಜರು ಕೂಡ ಮಾಡಿಲ್ಲ 12ನೇ ತಾರೀಕಿನವರೆಗೂ. ಇದರಿಂದ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಮೂಡುತ್ತೆ. ಈಗಾಗಲೇ ಸೀನ್ ಆಫ್ ಕ್ರೈಮ್ನ ಫೋಟೋ ಹಾಗೂ ವಿಡಿಯೋಗಳನ್ನ PSI ವಿನಯ್ ಆರೋಪಿಗೆ ಕಳುಹಿಸಿದ್ದಾರೆ ಅನ್ನೋದನ್ನ ಕೂಡ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. A14ಗೆ ಅದರಲ್ಲೂ ಪ್ರಮುಖವಾಗಿ ಪ್ರದೋಷ್ 122 ಕರೆಗಳನ್ನು ಮಾಡಿದ್ದಾರೆ PSI. ಎಲ್ಲ ವಿಚಾರವನ್ನ ಈಗ ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಏನಾಯ್ತು, ಆ ಪ್ರಕರಣ ಯಾವ ರೀತಿ ಆಯಿತು? ಮೊದಲನೇದಾಗಿ ಈಗ ಇಲ್ಲಿ ಏನ್ ಬೇಕಾಗಿದೆ?
ಇದು ಬೇಲೆಬಲ್ ಅನ್ನೋದನ್ನ ಬೇಕಾಗುತ್ತೆ ಇಲ್ಲಿ. ಅಂದ್ರೆ ಜಾಮೀನು ಕೊಡುವಂತಹ ಪ್ರಕರಣಗಳು ಇಲ್ಲಿ. ಇದರಲ್ಲಿ ಪೊಲೀಸರು ಲೋಪದೋಷಗಳನ್ನ ಮಾಡಿ ಬೇಲ್ ಸಿಗ್ಲೇಬಾರ್ದು ಅಂತ ಹೇಳಿ ಆ ರೀತಿಯಾಗಿ ಸಾಕ್ಷಿಗಳನ್ನು ಇವರೇ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ದರ್ಶನ್ಗೆ ನೀವು ಜಾಮೀನು ಕೊಡಬೇಕು. ಯಾವ ಕಾರಣಕ್ಕಾಗಿ ಕೊಡಬೇಕು, ಏನೆಲ್ಲ ಅಂಶಗಳನ್ನ ಇವರು ಉಲ್ಲೇಖ ಮಾಡಿದಾರಲ್ಲ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ, ಆ ತನಿಖಾ ವಿಧಾನವೇ ಸರಿ ಇಲ್ಲ, ತನಿಖಾ ರೀತಿಯೇ ಸರಿ ಇಲ್ಲ, ಅವರು ಮಾಡಿರುವಂತಹ ತನಿಖೆಯೇ ಸರಿ ಇಲ್ಲ, ಅಲ್ಲಿ ಸಾಕಷ್ಟು ಲೋಪದೋಷಗಳನ್ನ ಮಾಡಿದ್ದಾರೆ. ಇದರಿಂದ ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನಗಳು ಮೂಡತ್ತೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾದಂತಹ ಅಂಶಗಳನ್ನೇ ಇಟ್ಟುಕೊಂಡು ಈಗಾಗಲೇ ಅವರು ದರ್ಶನ್ ಪರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇರುವುದು. ಈಗಾಗಲೇ ಮಧ್ಯಂತರ ಜಾಮೀನು ಸಿಕ್ಕಿದೆ ನಟ ದರ್ಶನ್ಗೆ. ಈಗ ಏನಿದ್ರು ಕೂಡ ಮಧ್ಯಂತರ ಜಾಮೀನು ಎಷ್ಟು ದಿನದವರೆಗೆ? 45 ದಿನದವರೆಗೆ ಮಾತ್ರ, ಅಂದ್ರೆ 6 ವಾರಗಳವರೆಗೆ. ಈಗಾಗಲೇ ಒಂದು 28 30 ದಿನಗಳ ಆಗಿದೆ ಈ ಒಂದು ಜಾಮೀನನ್ನ ಪಡ್ಕೊಂಡು, ಮಧ್ಯಂತರ ಬೇಲನ್ನ ಪಡ್ಕೊಂಡು. ಸೊ ಇಂತಹ ಸಂದರ್ಭದಲ್ಲಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸರ್ಜರಿ ಅಂತ ಹೇಳಿ ತಗೊಂಡಿದ್ದಾರೆ, ಆದ್ರೆ ಸರ್ಜರಿ ಮಾಡಿಲ್ಲ, ಅದು ಬೇರೆ ಪ್ರಶ್ನೆ. ಇನ್ನೊಂದು ಕಡೆ ಈಗಾಗಲೇ ಫಿಸಿಯೋಥೆರಪಿ ಮಾಡ್ತಾ ಇದ್ದಾರೆ, ಅಂದ್ರೆ ಅಲ್ಲಿ ಏನು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಪ್ರಕರಣದಲ್ಲಿ ಆ ನಂತರ ಹೇಗೆ ಬೇಲ್, ರೆಗ್ಯುಲರ್ ಬೇಲ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ವಾದ ಪ್ರತಿವಾದಗಳನ್ನ ಇಲ್ಲಿ ನಡೆಸಲಾಗುತ್ತೆ. ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಇಲ್ಲಿ ಮಂಡನೆ ಮಾಡ್ತಾ ಇರೋದು ಯಾವ ರೀತಿಯಾಗಿ ಜಾಮೀನು ಕೊಡುವಂತಹ ವಿಚಾರಗಳು ಇಲ್ಲಿ ಇದೆ, ಹೇಗೆ ಇಲ್ಲಿ ಲೋಪದೋಷಗಳನ್ನ ಪೊಲೀಸರು ಮಾಡಿದ್ದಾರೆ, ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದಾರಲ್ಲ ಅದೇ ಅಂಶಗಳನ್ನ ಇಟ್ಟುಕೊಂಡು, ಅವರು ಮಾಡಿರುವಂತಹ ತನಿಖಾ ವಿಧಾನವನ್ನೇ ಇಟ್ಟುಕೊಂಡು ಬೇಲ್ನ ವಿಚಾರದಲ್ಲಿ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿರುವಂತಹ ನಟ ದರ್ಶನ್ಗೆ ರೆಗ್ಯುಲರ್ ಬೇಲನ್ನ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗ ನಿರಂತರವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಪೊಲೀಸರು, ತನಿಖಾಧಿಕಾರಿಗಳು ಎಲ್ಲೆಲ್ಲಿ ಲೋಪವನ್ನ ಎಸಗಿದ್ದಾರೆ, ಈ ಒಂದು ತನಿಖೆಯ ಹಾದಿ ಯಾವ ರೀತಿ ಆಗಿತ್ತು, ತನಿಖೆಯ ವಿಧಾನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡ್ರು ಅವರು, ಎಲ್ಲೆಲ್ಲಿ ಅನುಮಾನಗಳು ಬರುತ್ತೆ ಈ ಪ್ರಕರಣದಲ್ಲಿ, ಕೊಲೆ ಆಗಿರ್ಬೋದು, ಕೊಲೆಯ ಸಾಕ್ಷಿ ನಾಶ ಆಗಿರ್ಬೋದು, ಕಿಡ್ನಾಪ್ ವಿಚಾರ ಆಗಿರ್ಬೋದು, ಜೊತೆಗೆ ಇವರು ಸಾಕ್ಷಿಗಳನ್ನ ಕಲೆ ಹಾಕಿರುವಂತಹ ರೀತಿ ಆಗಿರಬಹುದು, ವಶಪಡಿಸಿಕೊಂಡಂತಹ ವಸ್ತುಗಳಾಗಿರ್ಬೋದು, ಮಹಜರು ವಿಚಾರ ಆಗಿರ್ಬೋದು, ಪಂಚನಾಮೆಯ ವಿಚಾರ ಆಗಿರ್ಬೋದು, ಇಲ್ಲಿ ಎಲ್ಲದರಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಮೂಡತ್ತೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನಟ ದರ್ಶನ್ಗೆ ಜಾಮೀನು ಬೇಕು, ಇಲ್ಲಿ ಜಾಮೀನನ್ನ ಕೊಡಿಸುವಂತಹ ಪ್ರಕರಣಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಎಫ್ಐಆರ್ಗಳಲ್ಲಿ ಸೆಕ್ಷನ್ಗಳನ್ನ ಹಾಕಿದಾರಲ್ಲ, ಆ ಸೆಕ್ಷನ್ಗಳೇ ಸರಿ ಇಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಈಗ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ಇಲ್ಲಿ ದರ್ಶನ್ ಅಭಿಮಾನಿ, ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತ ಹೇಳಿ ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಏನಾಗಿದೆ, ಯಾವ ರೀತಿಯಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋದ್ರ ಜೊತೆಗೇನೆ ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆತ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿಲ್ಲ. ಮಾಡಿರೋದು ಯಾರು? ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ದರ್ಶನ್ ಅಭಿಮಾನಿ, ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇದನ್ನೇ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಬಿಂಬಿಸಲಾಗ್ತಾ ಇದೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಯಾರ್ಯಾರು ಹೊಡೆದ್ರು, ಯಾರ್ಯಾರು ಯಾವ ರೀತಿಯಾಗಿ ಹಿಂಸೆ ಮಾಡಿದ್ರು, ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿತ್ತು, ಇವೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಇದೀಗ ಕೊಲೆ ಮಾಡಿರುವ ವಿಚಾರ, ಹಾಗಾದ್ರೆ ಯಾರಿಂದ ಕೊಲೆ ಆದ ರೇಣುಕಾ ಸ್ವಾಮಿ? ರೇಣುಕಾ ಸ್ವಾಮಿ ಕೊಲೆ ಆಗಿರೋದು ಇಲ್ಲಿ ನಟ ದರ್ಶನ್ನಿಂದನೋ ಪವಿತ್ರ ಗೌಡನಿಂದನೋ ಅಲ್ಲ. ಇಲ್ಲಿ ನಟ ದರ್ಶನ್ ಜಾಮೀನಿನ ವಿಚಾರದಲ್ಲಿ ಅವರು ವಾದ ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಆದ್ರೆ ಇಲ್ಲಿ ನಟ ದರ್ಶನೇ ಕೊಲೆ ಮಾಡ್ದ ಅಂತ ಹೇಳಿ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ, ಕೊಲೆ ಮಾಡಿರೋದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅನ್ನುವ ವಿಚಾರವನ್ನ ಸಿ.ವಿ. ನಾಗೇಶ್ ಹೇಳ್ತಿದ್ದಾರೆ. ದರ್ಶನ್ಗೆ ಜಾಮೀನು ಕೊಡಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕಿದೆ,
ಈಗ ಇರೋದು ರೆಗ್ಯುಲರ್ ಬೇಲ್. ಹಾಗಾಗಿ ಆ ರೆಗ್ಯುಲರ್ ಬೇಲ್ಗೋಸ್ಕರ ವಾದವನ್ನ ಮಾಡ್ತಾ ಇದ್ದಾರೆ ಅವರು. ಈಗ ಈ ವಿಚಾರದಲ್ಲಿ ಏನೇನಾಗಿದೆ, ಹೆಚ್ಚುವರಿ ಚಾರ್ಜ್ ಶೀಟ್ ವಿಚಾರ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರಗಳು, ಹೇಗೆ ಈ ಒಂದು ಪ್ರಕರಣವನ್ನ ತಿರುಗಿಸುವಂತಹ ಪ್ರಯತ್ನ ಆಯಿತು, ನಟ ದರ್ಶನ್ ನಲ್ಲಿ ಇಲ್ಲಿ ಪಾತ್ರ ಇಲ್ಲದಿದ್ರು ಕೂಡ ನಟ ದರ್ಶನೇ ಇದರಲ್ಲಿ ಪಾತ್ರ ಇದೆ, ಆತನೇ ಕೊಲೆ ಮಾಡಿದ್ದಾನೆ ಅನ್ನೋದನ್ನ ತೋರಿಸುವಂತಹ ಪ್ರಯತ್ನವನ್ನ ಹೇಗ್ ಪೊಲೀಸರು ಮಾಡಿದ್ರು ಅನ್ನೋದನ್ನ ಕೂಡ ಈಗ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಕೊಲೆ ಮಾಡಿರೋದು ಯಾರು? ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಇಲ್ಲಿ ಬಿಂಬಿಸಲಾಗ್ತಾ ಇದೆ. ಆದ್ರೆ ಇಲ್ಲಿ ಮಾಡಿರೋದು ನಟ ದರ್ಶನ್ ಅಲ್ಲ, ಅವರ ಮೇಲೆ ಹೇರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಇಲ್ಲಿ ಪೊಲೀಸರು. ಸ್ವಾಮಿಯನ್ನ ಕೊಲೆ ಮಾಡಿದ್ದು ದರ್ಶನ್ ಅಭಿಮಾನಿ. ಇಲ್ಲಿವರೆಗೂ ಒಂದಷ್ಟು ಪ್ರಶ್ನೆಗಳಿದ್ವು. ಯಾರು ಕೊಲೆ ಮಾಡಿರಬಹುದು, ಇದರಲ್ಲಿ ಯಾರ್ಯಾರ ಪಾತ್ರ ಏನು, ಯಾರ್ಯಾರಿಂದ ಹಿಂಸೆಗೆ ಒಳಗಾದ ಅಂತ ಎಲ್ರಿಗೂ ಗೊತ್ತಿದೆ. ಯಾರ್ಯಾರು ಹೊಡೆದ್ರು, ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ರು, ಯಾರ್ಯಾರು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು, ಇವೆಲ್ಲವನ್ನ ನಾವು ಗಮನಿಸಿದ್ವಿ. ಆದರೆ ಯಾರಿಂದ ಆದ ಹತ್ಯೆಯಾದ ಅನ್ನುವ ವಿಚಾರವನ್ನ ಸಿ.ವಿ. ನಾಗೇಶ್ ಅವರು ಈಗ ಹೇಳ್ತಾ ಇದ್ದಾರೆ. ಹಲ್ಲೆ ಮಾಡಿದ್ದು ಅಥವಾ ಹತ್ಯೆ ಮಾಡಿದ್ದು, ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಅನ್ನೋದನ್ನ ಹೇಳ್ತಾನೆ. ಯಾರು ಕೊಲೆ ಮಾಡಿದ್ರು ಅನ್ನೋದನ್ನ ಕೂಡ ಹೇಳ್ತಿದ್ದಾರೆ, ವಾದ ಮಂಡನೆ ಮಾಡ್ತಿದ್ದಾರೆ. ಹಾಗಾದ್ರೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ಯಾರು? ನಟ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅನ್ನುವ ವಿಚಾರವನ್ನ ಹೇಳ್ತಾನೆ. ನಟ ದರ್ಶನ್ ಇಲ್ಲಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ ರೀತಿಯಾಗಿ ಬಿಂಬಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕೊಲೆ ಮಾಡಿದ್ರು ಕೂಡ ನಟ ದರ್ಶನೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಬಿಂಬಿಸಲಾಗಿದೆ ಅನ್ನುವಂತಹ ವಿಚಾರವನ್ನ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಯಾವ್ಯಾವ ವಿಚಾರಗಳನ್ನ ಯಾವ ರೀತಿಯಾಗಿ ಇಲ್ಲಿ ತಮ್ಮ ಕಕ್ಷಿದಾರರ ಸಲುವಾಗಿ ಹೇಗೆಲ್ಲ ಮಾರ್ಪಾಡುಗಳನ್ನ ಮಾಡ್ಕೊಳ್ಬಹುದು, ಯಾವ ರೀತಿಯಾಗಿ ಲೋಪದೋಷಗಳನ್ನ ಹುಡುಕಬಹುದು, ತನಿಖಾ ವಿಚಾರದಿಂದ ಹಿಡಿದು ತನಿಖೆಯಲ್ಲಿ ಒಂದು ಸಣ್ಣ ಲೋಪ ಇದ್ರೂ ಕೂಡ ಅದು ಆರೋಪಿಗಳಿಗೆ ಹೇಗೆ ನೆರವಾಗುತ್ತೆ, ಯಾವ ರೀತಿಯಾಗಿ ವಕೀಲರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ತಮ್ಮ ಕಕ್ಷಿದಾರರಿಗೆ ಅದರ ಒಂದು ಪ್ರಯೋಜನವನ್ನ ಪಡಿಸುವಂತಹ, ಜಾಮೀನು ಕೊಡಿಸುವಂತಹ ಕೆಲಸವನ್ನ ಮಾಡ್ತಾ ಇರೋದಕ್ಕೆ ಈ ಎಲ್ಲಾ ಕೇಸ್ಗಳೇ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಈಗ ಸಿ.ವಿ. ನಾಗೇಶ್ ಅವರು ಈ ರೀತಿಯಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ಎಸ್.ಪಿ.ಪಿ. ಅವರು ಕೂಡ ಅದಕ್ಕೆಲ್ಲ ರೆಡಿ ಆಗಿರ್ತಾರೆ. ಹೇಗೆ ಆಕ್ಷೇಪಣೆಯನ್ನ ಮಾಡಬೇಕು, ಯಾವ್ಯಾವ ವಿಚಾರದಲ್ಲಿ ಯಾವ ರೀತಿಯಾಗಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ ಅಷ್ಟೇ ರೆಡಿ ಆಗಿರ್ತಾರೆ. ಅವರು ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಆದ್ರೆ ಈಗ ತನ್ನ ಆರೋಪಿಯ ಪರವಾಗಿ ಅಂದ್ರೆ ಯಾರಿದ್ದಾರೆ ಇಲ್ಲಿ ನಟ ದರ್ಶನ್ ಅವರಿಗೆ ಜಾಮೀನು ಕೊಡಿಸುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಇಲ್ಲಿ ಗಮನಿಸಬೇಕು, ಯಾವ ಅಂಶವನ್ನ ಹೇಳಿದ್ರೆ ಜಾಮೀನು ಸಿಗತ್ತೆ ಅನ್ನೋದ್ರ ಮೇಲೆ ಕೇಂದ್ರೀಕರಿಸಿ ಪೊಲೀಸರ ತನಿಖಾ ವೈಖರಿಯನ್ನೇ ಇಟ್ಟುಕೊಂಡು, ಅವರು ಮಾಡಿರುವ ತನಿಖೆಯಲ್ಲಿನ ಲೋಪದೋಷಗಳನ್ನೇ ಇಟ್ಟುಕೊಂಡು ಜಾಮೀನು ಕೊಡಿಸುವಂತಹ ಕೆಲಸವನ್ನ, ವಾದವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಅದಕ್ಕೆ ನಾವು ಹೇಳ್ತಾ ಇರೋದು, ಪ್ರತಿ ಬಾರಿ ಕೂಡ ಒಂದು ತನಿಖೆ, ಆ ತನಿಖೆಯ ವಿಧಾನ, ತನಿಖೆ ಆಗುವಂತಹ ಸಂದರ್ಭದಲ್ಲಿ ಪೊಲೀಸರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ತನಿಖೆ ಮಾಡುವಂತಹ ರೀತಿ ಆಗಿರ್ಬೋದು, ಸಾಕ್ಷಿಗಳ ವಿಚಾರ ಆಗಿರ್ಬೋದು, ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು, ವಶಪಡಿಸಿಕೊಂಡಂತಹ ವಸ್ತುಗಳ ಆಗಿರಬಹುದು, ಇವೆಲ್ಲವೂ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಒಂದು ಸಣ್ಣ ಲೋಪ ಆದ್ರೂ ಕೂಡ ಅದು ಆರೋಪಿಯ ಪರವಾಗಿ ಸಿಗುವಂತಹ, ಅವರಿಗೆ ಅದರ ಲಾಭ ಆಗುವಂತಹ, ಪ್ರಯೋಜನ ಆಗುವಂತಹ ಸಾಧ್ಯತೆಗಳು ಇರತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕೊಲೆ ನಡೆದು ಹೋಗಿದೆ ಈಗಾಗಲೇ. ಅದರಲ್ಲೂ ಕೂಡ ಗಮನಿಸಿ ನೀವು, ಸಿ.ವಿ. ನಾಗೇಶ್ ಅವರು ಹೇಗೆ ವಾದ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಕೊಲೆ ಆಗಿದೆ ದರ್ಶನ್ ನಿಂದ ಅಲ್ಲ, ಆದ್ರೆ ಅಲ್ಲಿ ಮಾಡಿರೋದು ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮಾಡಿದ್ದಾರೆ. ಆದ್ರೆ ಅದನ್ನ ಇವರೇ ಕೊಲೆ ಮಾಡಿದಾರೆ ಅಂತ ಹೇಳುವ ಪ್ರಯತ್ನ ಆಗ್ತಾ ಇದೆ. ಇವರ ಮೇಲೆ ಅದನ್ನ ಕೊಲೆ ಮಾಡಿದಂತೆ ಬಿಂಬಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದು ಹೋಗ್ಲಿ, ಇಲ್ಲಿ ಸಾಕ್ಷ್ಯನಾಶದ ವಿಚಾರವನ್ನ ಪೊಲೀಸರು ಹೇಳ್ತಿದಾರಲ್ಲ, ಹೇಗೆ ಸಾಕ್ಷ್ಯನಾಶ ಆಗಿದೆ? ಒಂದು ಬಾಡಿಯನ್ನ ಈಗ ಅಲ್ಲಿ ಆಗಿದೆ, ಅಲ್ಲಿ ಸಾವಾಗಿದೆ, ಆದ್ರೆ ಆ ಬಾಡಿಯನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದು ಕೂಡ ಸಾಕ್ಷಿನಾಶ ಅಂತ ಹೇಳ್ತಾರೆ. ಬಾಡಿನೇ ಇಲ್ವಾ, ಅಥವಾ ಅದನ್ನ ಸುಟ್ಟು ಹಾಕಿದಾರಾ? ಅಂತಹ ಕೆಲಸ ಆಗಿಲ್ವಲ್ಲ ಇಲ್ಲಿ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಾಕ್ಷಿ ನಾಶ ಅಂತ ಹೇಳಿದ್ರೆ ಏನು ಅನ್ನುವಂತಹ ಯೋಚನೆಯನ್ನು ಕೂಡ ಮಾಡಬೇಕಾಗತ್ತೆ. ಇಲ್ಲಿ ಯಾವ ರೀತಿಯಾಗಿ ಸಾಕ್ಷಿ ನಾಶದ ಉಲ್ಲೇಖ ಇದೆ ಹಾಗಾದ್ರೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗ ಸಿ.ವಿ. ನಾಗೇಶ್ ಅವರು ಒಂದು ಪಂಚನಾಮೆಯ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಅವರು ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಸಾಕ್ಷಿಗಳನ್ನು ತಗೊಳ್ತಾರಲ್ಲ, ಅದರಲ್ಲಿ ಏನೇನು ವಸ್ತುಗಳನ್ನ ಅವರು ಸೀಸ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಆ ಸಂದರ್ಭದಲ್ಲಿ, ಆ ವಿಚಾರವನ್ನ ಕೂಡ ಈಗ ಮೆನ್ಷನ್ ಮಾಡ್ತಾರೆ. ಎಲ್ಲೆಲ್ಲಿ ಲೇಟ್ ಮಾಡಿದ್ದಾರೆ ಪೊಲೀಸರು, ಈ ಪ್ರಕರಣವನ್ನ ಬೇರೆಯದ್ದೇ ರೀತಿಯಲ್ಲಿ ತಿರುಗಿಸೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರಿಗೆ ಗೊತ್ತಿತ್ತು 8ನೇ ತಾರೀಕು ಈ ಘಟನೆ ಆಗಿದೆ, 9ನೇ ತಾರೀಕು ಆರೋಪಿಗಳು ಬಂದು ಸರೆಂಡರ್ ಆಗ್ತಾರೆ,
4 ಮಂದಿ ಆರೋಪಿಗಳು ಬಂದು ಸ್ವ-ಇಚ್ಛಾ ಹೇಳಿಕೆಯನ್ನ ಕೊಡ್ತಾರೆ. ಒಂದು ಕೊಲೆ ಆಗಿದೆ ಅನ್ನೋದು ಗೊತ್ತಿದೆ, ಅದು ಎಲ್ಲಿ ಆಗಿದೆ ಅನ್ನೋದು ಕೂಡ ಗೊತ್ತಿತ್ತು, ಎಲ್ಲಿ ಪಟ್ಟಣಗೆರೆ ಶೆಡ್ನಲ್ಲೇ ಆಗಿದೆ ಅಂತ ಹೇಳಿ. ಹಾಗಾದ್ರೆ ಯಾಕೆ ಹೋಗ್ಲಿಲ್ಲ ಪೊಲೀಸರು ಅಲ್ಲಿಗೆ? ಯಾಕೆ ಅಲ್ಲಿ ಹೋಗಿ ತನಿಖೆ ಮಾಡಲಿಲ್ಲ? ಯಾಕೆ ಯಾರ ಹತ್ರನೂ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳಿಲ್ಲ? ಹೋಗಿದ್ಯಾವಾಗ? 9ನೇ ತಾರೀಕು ಗೊತ್ತಾದ್ರೂ ಕೂಡ 10ನೇ ತಾರೀಕು ಹೋಗ್ಲಿಲ್ಲ, 11ನೇ ತಾರೀಕು ಹೋಗ್ಲಿಲ್ಲ, 12ನೇ ತಾರೀಕು ಹೋಗ್ತಾರೆ. ಒಂದಷ್ಟು ವಸ್ತುಗಳನ್ನ ಸೀಸ್ ಮಾಡ್ಕೊಳ್ತಾರೆ, ಅಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾರೆ. ಫಸ್ಟ್ ಆಫ್ ಆಲ್ ಇಲ್ಲೇ ಡಿಲೇ ಮಾಡಿದ್ದಾರೆ, ಲೇಟ್ ಮಾಡಿದ್ದಾರೆ ಇಲ್ಲಿ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅನ್ನುವ ವಿಚಾರ ಇಲ್ಲಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಅವರು ವಶಪಡಿಸಿಕೊಂಡಂತಹ ವಸ್ತುಗಳ ವಿಚಾರವನ್ನ ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ಲೋಪಗಳ ಆಗಿದೆ, ಯಾವ್ಯಾವ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರಲ್ಲ ಅದು ಎಂತಹ ವಸ್ತುಗಳು ಅನ್ನೋದನ್ನ ಕೂಡ ಅವರು ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈಗ ಮರದ ಕೊಂಬೆ, ಅದನ್ಗೆ ಬಡಿಯೋದಿಕ್ಕೆ ಹೊಡೆಯೋದಿಕ್ಕೆ ತೆಗೆದುಕೊಂಡಂತಹ ವಸ್ತುಗಳ ಆ ವಿಚಾರದಲ್ಲೂ ಕೂಡ ನಮ್ಮ ಊರಲ್ಲಿ ದನಗಳಿಗೆ ಅದರಲ್ಲೇ ಹೊಡಿತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳ್ತಾರೆ. ಯಾರು ಕೊಲೆ ಮಾಡಿದ್ದಾರೆ, ಯಾರ ತಲೆಗೆ ಕಟ್ತಾ ಇದ್ದಾರೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನ. ಈಗ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಇದಾನಲ್ಲ, ಆತ ಇಲ್ಲಿ ಕೊಲೆ ಮಾಡಿರೋದು, ಆದ್ರೆ ಇದನ್ನ ದರ್ಶನೇ ಕೊಲೆ ಮಾಡಿದಾನೆ ಅಂತ ಹೇಳುವಂತಹ, ಅದನ್ನ ಬಿಂಬಿಸುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಆ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಈ ಪ್ರಕರಣ ಸಾಕಷ್ಟು ಲೋಪದಿಂದ ಕೂಡಿದೆ. ಈ ಪ್ರಕರಣ ಸಾಕಷ್ಟು ರೀತಿಯಾಗಿ ಅನುಮಾನಗಳನ್ನ ಮೂಡಿಸ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಇನ್ನು ಈಗಾಗಲೇ ಯಾರ್ಯಾರು ಸ್ವ-ಇಚ್ಛಾ ಹೇಳಿಕೆ ಕೊಟ್ಟರಲ್ಲ ಆ ಸಂದರ್ಭದಲ್ಲಿ 9ನೇ ತಾರೀಕು ತಾವೇ ಹೋಗಿ ಸರೆಂಡರ್ ಆಗ್ತಾರೆ, ಆನಂತರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರಲ್ಲ ಆ ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಈಗ 11/6/2024 ಸ್ವ-ಇಚ್ಛಾ ಹೇಳಿಕೆ ನೀಡಿದ್ರೆ ಇವರು ಅಲ್ಲಿ ಎಲ್ಲಿಗೆ ಯಾವ ತಾರೀಕು ಹೋಗ್ತಾರೆ? 14/6/2024 ಹೋಗಿದ್ದಾರೆ ಅನ್ನುವ ವಿಚಾರವನ್ನು ಕೂಡ ಹೇಳ್ತಾರೆ. ಅಂದ್ರೆ ಐಡಿಯಲ್ ಹೋಮ್ನ ಮನೆಯಲ್ಲಿ ಮಹಜರು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿ.ವಿ. ನಾಗೇಶ್ ಅವರು ಇಲ್ಲಿ ಹೇಳ್ತಾ ಇರುವಂತದ್ದು. ಇನ್ನು ಯಾವ್ಯಾವ ವಸ್ತುಗಳನ್ನ ಅವರು ಪಂಚನಾಮೆಯಲ್ಲಿ ಹೇಳಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ. ರಕ್ತದ ಕಲೆ ಇದೆ ಅಂತ ಪಂಚನಾಮೆ ಇದೆ, ಸಿಕ್ಕ ಮರದ ಕೊಂಬೆಗಳ ಮೇಲೆ. ಜೊತೆಗೆ FSL ವರದಿಯಲ್ಲಿ ರಕ್ತದ ಕಲೆ ಇಲ್ಲ ಅಂತ ಬಂದಿದೆ. FSL ರಿಪೋರ್ಟ್ಗೂ ಇವರು ಕೊಟ್ಟಿರುವಂತಹ ಹೇಳಿಕೆಗಳಿಗೂ ಇವರು ಅಲ್ಲಿ ಮೆನ್ಷನ್ ಮಾಡಿರುವಂತಹ ಅಂಶಗಳಿಗೂ ತಾಳೆ ಆಗ್ತಾ ಇಲ್ಲ. ಹಾಗಾದ್ರೆ ಬೇರೆ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆಯಾ ಅಂತ ನ್ಯಾಯಾಧೀಶರು ಕೇಳ್ತಾರೆ. ಹಾ ಸ್ವಾಮಿ, ಬೇರೆ ವಸ್ತುಗಳ ಮೇಲೆ ರಕ್ತದ ಕಲೆ ಇದೆ. ದರ್ಶನ್ ಮನೆಯಲ್ಲಿ ಜೂನ್ 14ನೇ ತಾರೀಕು ಪಂಚನಾಮೆ ಮಾಡಲಾಗುತ್ತೆ, ಅಲ್ಲೂ ಕೂಡ ಸಾಕಷ್ಟು ತಡವನ್ನ ಮಾಡಿದ್ದಾರೆ ಇಲ್ಲಿ ಪೊಲೀಸರು. ಆಗ ಟೀ ಶರ್ಟ್, ಜೀನ್ಸ್ ಪ್ಯಾಂಟ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇವೆಲ್ಲವೂ ಕೂಡ ಆಗ ಜಾಮೀನನ್ನ ಪಡ್ಕೊಳ್ಳುವಂತಹ, ಅಂದ್ರೆ ಮಧ್ಯಂತರ ಜಾಮೀನು ಮೊದಲು ಒಂದ್ಸಲ ವಾದ ಮಂಡನೆ ಮಾಡಿದ್ರಲ್ಲ, ಆಗ್ಲೂ ಕೂಡ ಇದೇ ರೀತಿಯಾಗಿ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾರೆ. ಅಲ್ಲಿ ತೆಗೆದುಕೊಂಡ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಯಾವುದೋ, ಇವರು ವಶಪಡಿಸಿಕೊಂಡಂತಹ ವಸ್ತುಗಳು ಯಾವುದೋ, ಶೂ ಆಗಿರ್ಬೋದು, ಚಪ್ಪಲಿ ಅಂತ ಮೆನ್ಷನ್ ಮಾಡ್ತಾರೆ. ಆದ್ರೆ ಅವರು ಅಲ್ಲಿ ವಶಪಡಿಸಿಕೊಂಡಿದ್ದು ಶೂ ಅನ್ನ, ಟೀ ಶರ್ಟ್ ವಿಚಾರ ಹೇಳ್ತಾರೆ, ಬಟ್ಟೆ ಅಂತ ಹೇಳ್ತಾರೆ. ಆದ್ರೆ ಇವರು ವಶಪಡಿಸಿಕೊಂಡಿದ್ದು ಯಾವುದು? ತನ್ನ ಮನೆಯಲ್ಲಿ, ದರ್ಶನ್ ಮನೆಯಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವರು ಹೋಗಿ ವಶಪಡಿಸಿಕೊಂಡಿದ್ದು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ, ಅವರ ಪತ್ನಿಯ ಮನೆಯಲ್ಲಿ. ಹೀಗೆ ಸಾಕಷ್ಟು ಲೋಪದೋಷ ಇದೆ ಅನ್ನೋದನ್ನ ಆಗ್ಲೂ ಕೂಡ ಮೆನ್ಷನ್ ಮಾಡಿದ್ರು. ಈಗಲೂ ಕೂಡ ಅದೇ ವಿಚಾರವನ್ನ ಈಗ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಟೀ ಶರ್ಟ್, ಜೀನ್ಸ್ ಪ್ಯಾಂಟ್ ವಶಕ್ಕೆ ಪಡೆದಿದ್ದಾರೆ ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಒಟ್ಟಾರೆಯಾಗಿ ಈಗಾಗಲೇ ಬಹಳ ಜೋರಾಗಿ ವಾದವನ್ನ ಮಾಡ್ತಾ ಇರುವಂತಹ ಸಿ.ವಿ. ನಾಗೇಶ್ ಅವರು ಯಾವ ರೀತಿಯಾಗಿ ಬೇಲ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ಒಂದು ವಿಚಾರಣೆಯನ್ನ ಸಂಜೆ 4 ಗಂಟೆಗೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಆಗಲೂ ಕೂಡ ಸಿ.ವಿ. ನಾಗೇಶ್ ಅವರೇ ವಾದವನ್ನ ಮುಂದುವರಿಸ್ತಾರಾ ಅಥವಾ ಮತ್ತೆ ಅಲ್ಲಿ SPP ತಮ್ಮ ಪ್ರತಿವಾದವನ್ನ ಆರಂಭ ಮಾಡ್ತಾರಾ ಅನ್ನೋದನ್ನ ಕೂಡ ನಾವೆಲ್ಲಿ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ವಾದ ಮಾಡಿದ ಆದ್ಮೇಲೆ SPP ಅವರಿಗೆ ಆಕ್ಷೇಪಣೆ ಸಲ್ಲಿಸ್ತಾರೆ, ಅವರು ಕೂಡ ಪ್ರತಿವಾದವನ್ನ ಮಾಡ್ತಾರೆ. ಹೀಗಾಗಿ ಸಿ.ವಿ. ನಾಗೇಶ್ ಅವರು ಈಗ ನಿರಂತರವಾಗಿ ಈಗ ಈ ಒಂದು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರಲ್ಲ, ಆ ಒಂದು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ.